ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ನಮಗೆ ಎರಡು ರೀತಿಯ ಪ್ರಪಂಚಗಳಿರುತ್ತೆ, ಅಂದ್ರೆ ಎರಡು ವರ್ಲ್ಡ್ಗಳು ನಮಗಿವೆ ಅಂತೇಳಿ ಹೇಳ್ತಾರೆ. ಅದರಲ್ಲಿ ಒಂದಿದೆ ಇನ್ನರ್ ವರ್ಲ್ಡ್, ಮತ್ತೊಂದಿದೆ ಔಟರ್ ವರ್ಲ್ಡ್. ಸೊ ಈ ಔಟರ್ ವರ್ಲ್ಡ್ನಲ್ಲಿ ನಾನೇನಾದರೂ ಭಾಳ ದೊಡ್ಡ ಸಾಧನೆಯನ್ನು ಮಾಡಬೇಕು, ಸಾಕಷ್ಟು ಪ್ರಶಸ್ತಿಗಳು ನನಗೆ ಬೇಕು, ನನ್ನ ಜೀವನದಲ್ಲಿ ಏನಾದರೂ ಒಂದು ಅಚೀವ್ಮೆಂಟನ್ನು ಮಾಡಬೇಕು, ಜಗತ್ತು ನನಗೂ ಸಮೇತ ಗುರುತಿಸಬೇಕು, ಈ ರೀತಿ ಏನಾದರೂ ನಿಮಗೂ ಡ್ರೀಮ್ಸ್ಗಳಿದ್ರೆ, ಡ್ರೀಮ್ಸ್ಗಳಂತೂ ಎಲ್ಲರಿಗೂ ಇದ್ದೇ ಇರುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ನಾನು ಹೇಳೋದು ಏನು ಅಂದ್ರೆ, ಬಾಹ್ಯದಲ್ಲಿ ನಿಮ್ಮ ಸಾಧನೆಯನ್ನು ನಿಮಗೆ ಗೊತ್ತು ಮಾಡೋದಿದೆ ಅಥವಾ ತಿಳಿಸೋದಿದೆ ಅಂದ್ರೆ, ನಾನು ಕ್ವಶನ್ ಮಾಡೋದು ಏನು ಅಂದ್ರೆ, ನಿಮ್ಮ ಇನ್ನರ್ ವರ್ಲ್ಡ್ನಲ್ಲಿ ಏನು ನಡೀತಾ ಇದೆ ಅದನ್ನು ಯೋಚನೆ ಮಾಡಿ. ಅಂದರೆ ನಿಮ್ಮ ಆಂತರಿಕ ಜಗತ್ತಿನಲ್ಲಿ, ಆಂತರಿಕ ಜಗತ್ತು ನಾನೊಂದು ಸಾಧಕ ಇದ್ದೀನಿ, ನಾನು ಯಶಸ್ವಿ ಆಗಬಹುದು, ಸಾಧನೆಯ ರಹಸ್ಯ ನನಗೆ ಅರ್ಥ ಆಗುತ್ತೆ ಅನ್ನುವಂಥದ್ದು ಯಾವ ವ್ಯಕ್ತಿಗೆ ಗೊತ್ತಾಗುತ್ತೆ ನೋಡ್ರಿ, ಅವನು ಮಾತ್ರ ಔಟರ್ನಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಇದೆ. ಹಾಗಾದರೆ ಈಗ ಈ ಒಂದು ಹೊಸ ವರ್ಷದಲ್ಲಿ ನೀವೇನಾದರೂ ನಿಮ್ಮ ಇನ್ನರ್ ವರ್ಲ್ಡ್ ಮೇಲೆ ವರ್ಕನ್ನು ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ರೆ, ಒಂದು ಇನ್ನರ್ ಜರ್ನಿಯನ್ನು ನೀವು ಪ್ರಾರಂಭ ಮಾಡಬೇಕು. ಹಾಗಾಗಿ ಸತತ ನನ್ನ ಪ್ರಕಾರ ಸುಮಾರು 1,000 ದಿನಗಳ ಕಾಲ ಈ ಸಾಧನೆ ಅನ್ನೋದು ನಾನು 1 ದಿವಸ ಮಾಡೀನಿ, 2 ದಿವಸ ಮಾಡೀನಿ, ಅಥವಾ 1 ತಿಂಗಳು ಮಾಡೀನಿ, 6 ತಿಂಗಳು ಮಾಡೀನಿ, ಇದು ಯಾವುದರಿಂದನೂ ಸಾಧನೆ ಸಾಧ್ಯ ಇಲ್ಲ. ನೀವು ಒಂದು ವೇಳೆ ಸಾಧಕರಾಗಬೇಕು, ಯಶಸ್ವಿ ವ್ಯಕ್ತಿಯಾಗಿ ಹೊರಹೊಮ್ಮಬೇಕಂದ್ರೆ ನೀವು ನಿಮ್ಮ ಇನ್ನರ್ ಜರ್ನಿಯನ್ನು 1000 ದಿನಗಳ ಕಾಲ ಕಂಪ್ಲೀಟ್ ಮಾಡಬೇಕು. ಅದಾದ ಮೇಲೆ ನಿಧಾನಕ್ಕೆ ನಿಮ್ಮ ಔಟರ್ ವರ್ಲ್ಡ್ ಇದೆ ನೋಡ್ರಿ, ಅದು ಸ್ಟೆಪ್ ಬೈ ಸ್ಟೆಪ್ ಚೇಂಜ್ ಆಗ್ತಾ ಹೋಗುತ್ತೆ, ಸಮಾಜ ನಿಮ್ಮನ್ನು ಗುರುತಿಸುತ್ತೆ. ಹಾಗಾಗಿ ಹೊರಗಿನ ಜಗತ್ತನ್ನು ಹುಡುಕಾಟ ಮಾಡೋದು, ಅಥವಾ ಅಲ್ಲೇನಿದೇನೋ ನೋಡೋಣ, ಇಲ್ಲೇನಿದೇನೋ ನೋಡೋಣ, ಅಥವಾ ಅವ್ರು ಯಾರೋ ನೋಡ್ತಾನೆ ಬೆಳೆದರು, ಇವ್ರು ಯಾರೋ ನೋಡ್ತಾನೆ ಭಾಳ ದೊಡ್ಡ ಲೆವೆಲ್ದಲ್ಲಿ ಇವತ್ತು ಕಾಣ್ತಾ ಇದ್ದಾರೆ, ಈ ಎಲ್ಲ ಯೋಚನೆಗಳು ಒಂದು ವೇಳೆ ನಿಮಗಿದ್ರೆ, ಸೊ ನೀವು ಮೊದಲು ನಿಮ್ಮ ಇನ್ನರ್ನಲ್ಲಿ ಬರುವಂಥ ಒಂದು ಪ್ರಯತ್ನವನ್ನು ಮಾಡಿರಿ. ಹಾಗಾಗಿ ನಾನು ನಿಮ್ಮ ಶ್ರೀದೇವಿ ಹೂಗಾರ್ ನನ್ನ ಜರ್ನಿಯನ್ನು ಸುಮಾರು 12 ವರ್ಷಗಳ ಹಿಂದೆ ತುಂಬ ನಿಧಾನಕ್ಕೆ ನನ್ನ ಇನ್ನರ್ ಜರ್ನಿಯನ್ನು ಪ್ರಾರಂಭ ಮಾಡಿದೆ. ನನ್ನ ಒಳಗಿನ ಆತ್ಮಕ್ಕೆ ಅಥವಾ ನನ್ನ ಅಂತರಾತ್ಮಕ್ಕೆ ಅರ್ಥ ಆಗಿದ್ದೇನು ಅಂದ್ರೆ, ಈ ಹೊರಗೆ ಕಾಣುವಂಥ ಶ್ರೀದೇವಿ ಹೂಗಾರ್ ಒಳಗೆ ಇನ್ನೂ ಒಂದು ಆಂತರಿಕವಾದ ಶ್ರೀದೇವಿ ಒಬ್ಬಳಿದ್ದಾಳೆ. ಅವಳು ಸಾಕಷ್ಟು ಅತೃಪ್ತವಾಗಿದ್ದಾಳೆ, ಅಸಮಾಧಾನ ಅವಳಿಗಿದೆ ಅನ್ನುವಂಥದ್ದನ್ನು ನನಗೆ ಅರ್ಥ ಆಯಿತು. ಅದಾದಮೇಲೆ ನಾನು ನನ್ನ ಜರ್ನಿಯನ್ನು ಹುಡುಕಾಟ ಮಾಡೋದಕ್ಕೆ ಶುರು ಮಾಡಿದೆ. ನನ್ನ ಆಂತರಿಕ ಪಯಣವನ್ನು ಪ್ರಾರಂಭ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ನಿಧಾನಕ್ಕೆ ಮಾಡ್ತಾ ಸುಮಾರು ಇಷ್ಟು ವರ್ಷಗಳಲ್ಲಿ ಇಂತಹದ್ದೊಂದು ಸಾಧನೆಯನ್ನು ಮಾಡೋದಕ್ಕೆ ನನಗೆ ಸಾಧ್ಯ ಆಯಿತು. ಹಾಗಾಗಿ ನನ್ನನ್ನು ನೋಡುವಂಥ ಪ್ರತಿಯೊಬ್ಬರಿಗೂ ನೀವು ಫೋಕಸ್ ಎಲ್ಲಿ ಮಾಡಿರಿ ಅಂದ್ರೆ, ಇನ್ನರ್ ಮೇಲೆ ಫೋಕಸ್ ಮಾಡಿರಿ, ಆವಾಗ ನಿಮ್ಮ ರಿಸಲ್ಟ್ ಇದೆ ನೋಡ್ರಿ, ಅದು ಔಟರ್ ಮೇಲೆ ಬರುತ್ತೆ. ಹಾಗಾಗಿ ಈಗ ನಾವು ಇನ್ನೊಂದು ನಿಮಗೆ ಭಾಳ ಸಂತೋಷದ ವಿಷಯ ಹೇಳೋದು ಏನು ಅಂದ್ರೆ, ಇಂತಹ ಸಾಧನೆಗೆ, ಇಂತಹ ಸಫಲತೆಗೆ ಸಾಕಷ್ಟು ಸೀಕ್ರೆಟ್ಗಳು ನಮ್ಮ ಹತ್ರ ಇದ್ದಿರುತ್ತೆ. ಅದನ್ನು ನಾವು ಮಾಡುವಂಥ ನಮ್ಮ ಪ್ರಯಾಣದಲ್ಲಿ ಅಥವಾ ನಮ್ಮ ದಾರಿಯಲ್ಲಿ ನಾವು ಅನುಭವಿಸಿರುವಂಥ ಅನುಭವಗಳಿರುತ್ತೆ ನೋಡ್ರಿ, ಅವು ಒಬ್ಬ ಸಾಧನೆಗೆ ಬಹಳಷ್ಟು ಸಪೋರ್ಟ್ ಮಾಡುತ್ತೆ ಸಾಧನೆ ಮಾಡೋರಿಗೆ. ಹಾಗಾಗಿ ನೀವು ಏನಾದರೂ ನಿಮ್ಮೊಳಗೆ ಪರಿವರ್ತನೆಯನ್ನು ತರಬೇಕು, 1000 ದಿನಗಳು ನೀವು ನನಗೆ ಕೊಡೋದಕ್ಕೆ ನೀವೇನಾದರೂ ತಯಾರಾಗಿದ್ದರೆ, ಅದರ ಬೇಸ್ ಇದೆ ನೋಡ್ರಿ, ಅದು 2 ದಿನಗಳ ಒಂದು ಕೋರ್ಸ್ನಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಸಲದ ಇನ್ನರ್ ಜರ್ನಿ ಅನ್ನುವಂಥ ಸ್ಪೆಷಲ್ ಕೋರ್ಸನ್ನು ನಾವು ತೆಗೆದುಕೊಂಡು ಬಂದೀವಿ. ಹಾಗಾಗಿ ಪ್ರತಿಯೊಬ್ಬರೂ ಸಮೇತ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಆದರೆ ನಾವು ಮಾಡಬೇಕಾಗಿರುವಂಥದ್ದು ಏನು ಅಂದ್ರೆ, ಇಚ್ಛೆಯನ್ನು, ಒಳಗೆ ಭಾಳ ಗಾಢವಾದ ಇಚ್ಛೆಯನ್ನು, ಆಂತರಿಕ ಇಚ್ಛೆ ಇದೆ ನೋಡ್ರಿ, ಅದು ಎಲ್ಲವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮ್ಮ ಬೇಸ್ ಏನಿದೆ ನೋಡ್ರಿ, ಆ ಇಚ್ಛಾಶಕ್ತಿಯನ್ನು ನಿರ್ಮಾಣ ಮಾಡೋದಕ್ಕೆ ನಾನು ನಿಮ್ಮ ಜೊತೆಗೆ ನಿಲ್ಲೋದಕ್ಕೆ ತಯಾರಾಗಿದ್ದೀನಿ. ಈ ಹೊಸ ವರ್ಷ, ನೀವು ಈ ಹಿಂದೆ ಎಷ್ಟು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ ನನಗಂತೂ ಗೊತ್ತಿಲ್ಲ, ಆದರೆ ಈ ವಿಡಿಯೋ ಏನಾದರೂ ನಿಮ್ಮ ಎದುರಿಗೆ ಬಂದಿದೆ ಅಂದ್ರೆ, ಯೂನಿವರ್ಸ್ ನಿಮಗೆ ತಯಾರು ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಸಮೇತ ಮಾಡಿದೆ. ನೀವು ಮಾಡಬೇಕಾಗಿರುವಂಥದ್ದು ಏನು ಅಂದ್ರೆ, ಕೇವಲ ಓಕೆ ಮಾಡಬೇಕು. ಎಸ್ ಅಂದ್ರೆ ಸಾಕು, ನಿಮ್ಮ ಇನ್ನರ್ ಜರ್ನಿ ಇದೆ ನೋಡ್ರಿ, ಶ್ರೀದೇವಿ ಹೂಗಾರ್ ಜೊತೆಗೆ ಪ್ರಾರಂಭಿಸೋದಕ್ಕೆ ನಿಮಗೆ ಸಾಧ್ಯ ಇದೆ ಅಂತೇಳಿ ಹೇಳ್ತಾ ಬನ್ನಿ. ಎಲ್ಲರೂ ಸಾಧಕರಾಗೋಣ, ಎಲ್ಲರೂ ಪರಿವರ್ತನೆಯಾಗೋಣ. ಪರಿವರ್ತನೆ ಜಗತ್ತಿನ ನಿಯಮ ಇದೆ. ಎಲ್ಲರಿಗೂ ಶರಣಾರ್ಥಿ ಮತ್ತು ಧನ್ಯವಾದ.